ಹಿಂದಿ ವ್ಯಾಕರಣವನ್ನು ಕಲಿಯಲು ನಿಮಗೆಲ್ಲರಿಗೂ ಸ್ವಾಗತ. ವ್ಯಾಕರಣಕ್ಕೆ ಮೂಲದ್ರವ್ಯ ಯಾವುದು ಅಂತ ಕೇಳಿದರೆ ಅದಕ್ಕೆ ಭಾಷೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಈ ಭಾಷೆ ಎಂದರೇನು, ಭಾಷಾ ಕ್ಯಾ ಹೈ ಅದನ್ನು ನಾವು ತಿಳಿದುಕೊಳ್ಳೋಣ. ಭಾಷಾ वह साधन है जिसके द्वारा मनुष्य बोलकर, सुनकर, लिखकर व पढ़कर अपने भाव विचार दूसरे मनुष्य तक पहुंचाता है तथा दूसरे मनुष्य के भाव विचार ग्रहण करता है. ಭಾಷೆ ಒಂದು ಸಾಧನ. ಅದರ ಮೂಲಕ ಮನುಷ್ಯ ಮಾತನಾಡಿ, ಕೇಳಿ, ಬರೆದು ಅಥವಾ ಓದಿ ತನ್ನ ಭಾವನೆಗಳನ್ನು, ವಿಚಾರಗಳನ್ನು ಬೇರೆಯವರಿಗೆ ತಲುಪಿಸುತ್ತಾನೆ. It's very common among highly creative people, both artists and scientists. And I'd like to give it a name. ಅದೇ ರೀತಿ ಬೇರೆ ಮನುಷ್ಯರ ಭಾವನೆ, ವಿಚಾರಗಳನ್ನು ಗ್ರಹಿಸುತ್ತಾನೆ, ಅಂದರೆ ತಿಳಿದುಕೊಳ್ಳುತ್ತಾನೆ. ಭಾಷಾಕ್ಕೆ ರೂಪ ಅಂದರೆ ಭಾಷೆಯ ರೂಪಗಳು. ಈ ಭಾಷೆಗೆ 3 ರೂಪಗಳಿವೆ. ಒಂದು ಸಾಂಕೇತಿಕ ಭಾಷಾ ಅಂದರೆ ಸಾಂಕೇತಿಕ ಭಾಷೆ. ಎರಡನೇದು ಮೌಖಿಕ ಭಾಷಾ ಅಂದರೆ ಮೌಖಿಕ ಭಾಷೆ. ಮೂರನೇದು ಲಿಖಿತ ಭಾಷಾ ಅಂದರೆ ಲಿಖಿತ ಭಾಷೆ ಅಂದರೆ ಬರವಣಿಗೆಯ ಭಾಷೆ. ಮಾತೃಭಾಷಾ. ಮಾತೃಭಾಷೆ ಎಂದರೇನು? मातृभाषा वह भाषा है जो बालक सबसे पहले अपनी माँ व परिवार से सीखता है. जैसे हिंदी भाषी परिवार में जन्मे बालक की मातृभाषा हिंदी होती है और कन्नड़ भाषी परिवार में जन्मे बालक की मातृभाषा कन्नड़. ಈ ಮಾತೃಭಾಷೆ ಅಂದರೆ ಏನು? ಮಾತೃಭಾಷೆ ಎಂದರೆ ಒಂದು ಮಗು ಮೊಟ್ಟ ಮೊದಲು ತನ್ನ ತಾಯಿಯ ಮೂಲಕ ಅಥವಾ ತನ್ನ ಕುಟುಂಬದ ಮೂಲಕ ಯಾವ ಭಾಷೆಯನ್ನು ಕಲಿಯುತ್ತಾನೋ ಅದು ಮಾತೃಭಾಷೆ. ಉದಾಹರಣೆಗೆ ಹಿಂದಿ ಕುಟುಂಬದಲ್ಲಿ ಅಂದರೆ ಹಿಂದಿ ಮಾತನಾಡುವ ಕುಟುಂಬದಲ್ಲಿ ಹುಟ್ಟಿದ ಮಗು ಹಿಂದಿ ಭಾಷೆ ಕಲಿಯುತ್ತದೆ. ಅದೇ ರೀತಿ ಕನ್ನಡ ಮಾತನಾಡುವ ಕುಟುಂಬದಲ್ಲಿ ಹುಟ್ಟಿದ ಮಗು ಕನ್ನಡ ಭಾಷೆಯನ್ನು ಕಲಿಯುತ್ತದೆ. ಅದೇ ಅದರ ಮಾತೃಭಾಷೆ. ಬೋಲಿ. ಬೋಲಿ ಅಂದರೇನು? ಬೋಲಿ ಅಂದರೆ बोली सीमित क्षेत्र में प्रयोग में लाया जाने वाला भाषा का अल्प विकसित रूप ಬೋಲಿ कहलाता है. ಅಂದರೆ ಒಂದು ಸೀಮಿತ ಕ್ಷೇತ್ರದಲ್ಲಿ ಉಪಯೋಗಿಸಲ್ಪಡುವ ಒಂದು ಭಾಷೆಯ ರೂಪವನ್ನು ನಾವು ಬೋಲಿ ಅಂತ ಕರಿತೀವಿ. एक राज्य में अनेक बोलियां प्रचलित हो सकती हैं. ಒಂದು ರಾಜ್ಯದಲ್ಲಿ ಅನೇಕ ಅಂತ ಆಡುನುಡಿಗಳು ಇರ್ತವೆ. ಬೋಲಿ में साहित्य की रचना प्रायः नहीं होती. ಅಂತಹ ಒಂದು ಭಾಷೆಗಳಲ್ಲಿ ಅಂದರೆ ಆಡು ಭಾಷೆಗಳಲ್ಲಿ ಸಾಮಾನ್ಯವಾಗಿ ಸಾಹಿತ್ಯದ ಒಂದು ರಚನೆ ಆಗಿರೋದಿಲ್ಲ. ಈ ಕನ್ನಡದಲ್ಲಿ ಧಾರವಾಡದ ಕನ್ನಡ, ಬೆಂಗಳೂರು ಕನ್ನಡ, ಮಂಡ್ಯ ಕನ್ನಡ, ತುಳು ಭಾಷೆ ಇತ್ಯಾದಿ ಭಾಷೆಗಳಿದಾವಲ್ಲ, ಅವೆಲ್ಲ ಬೋಲಿಗಳು ಅಂತ ನಾವು ಕರಿತೀವಿ. ಹಿಂದಿಯಲ್ಲೂ ಸಹ ಅಂತಹ ಅನೇಕ ಬೋಲಿಗಳು ಅಂದರೆ ಆಡು ಭಾಷೆಗಳು, ಪ್ರಾಂತೀಯ ಭಾಷೆಗಳು ಪ್ರಚಲಿತವಾಗಿದ್ದವು. ಆದರೆ ಅದರಲ್ಲಿ ಖಡಿ ಬೋಲಿ ಅನ್ನೋದು ಮಾತ್ರ ಒಂದು ಸಾಹಿತ್ಯದ ಭಾಷೆಯಾಗಿ ಪರಿವರ್ತನೆಗೊಂಡು ಈಗ ನಾವು ಅದನ್ನು ಓದ್ತಾ ಇದ್ದೀವಿ. ರಾಷ್ಟ್ರಭಾಷಾ. ರಾಷ್ಟ್ರಭಾಷಾ ಕ್ಯಾ ಹೈ? ರಾಷ್ಟ್ರಭಾಷೆ ಅಂದರೆ ಏನು? ರಾಷ್ಟ್ರಭಾಷಾ ವಹ ಭಾಷಾ ಹೈ ಜಿಸ್ಕಾ ಪ್ರಯೋಗ ಸಂಪೂರ್ಣ ರಾಷ್ಟ್ರ ಕರ್ತಾ ಹೈ. ಸಂಪೂರ್ಣ ರಾಷ್ಟ್ರವೇ ಒಂದು ಭಾಷೆಯನ್ನು ಪ್ರಯೋಗಿಸಬೇಕು, ಬಳಸಬೇಕು. ಅಂತಹ ಭಾಷೆಯನ್ನು ರಾಷ್ಟ್ರಭಾಷೆ ಅಂತ ನಾವು ಕರಿತೀವಿ. ಭಾರತ ಮೇ ಹಿಂದಿ ಕಾ ಪ್ರಯೋಗ ಅತ್ಯಧಿಕ ಲೋಗ್ ಕರ್ತೆ ಹೈ. ಭಾರತದಲ್ಲಿ ಹಿಂದಿಯನ್ನು ತುಂಬ ಜನ ಬಳಸುತ್ತಾರೆ. ಸರ್ವೆಯ ಪ್ರಕಾರ 52 ಕೋಟಿಗಿಂತ ಹೆಚ್ಚು ಜನ ಭಾರತದಲ್ಲಿ ಹಿಂದಿಯನ್ನು ಬಳಸುತ್ತಾರೆ. ಆದರೆ ಹಿಂದಿ ಭಾರತದ ರಾಷ್ಟ್ರಭಾಷೆಯಲ್ಲ, ಅದು ಭಾರತದ ರಾಷ್ಟ್ರಭಾಷೆಗಳಲ್ಲಿ ಒಂದು ಭಾಷೆ.
भारतीय संविधान के अनुच्छेद 343 के अनुसार 14 सितंबर 1949 को हिंदी को भारत की राजभाषा के रूप में स्वीकार किया गया. ಭಾರತೀಯ ಸಂವಿಧಾನದ ಅನುಚ್ಛೇದ 343ರ ಪ್ರಕಾರ ಸೆಪ್ಟೆಂಬರ್ 14, 1949ರಲ್ಲಿ ಹಿಂದಿಯನ್ನು ಭಾರತದ ರಾಜಭಾಷೆ ಎಂದು ಸ್ವೀಕರಿಸಲಾಗಿದೆ. ಆ ಕಾರಣಕ್ಕಾಗಿಯೇ ಪ್ರತಿ ವರ್ಷ ಸೆಪ್ಟೆಂಬರ್ 14ರಂದು ನಾವು ಹಿಂದಿ ದಿವಸವನ್ನು ಆಚರಿಸುತ್ತೇವೆ. ವಿಶ್ವದಲ್ಲಿ ಅತ್ಯಧಿಕ ಜನ ಮಾತನಾಡುವ ಭಾಷೆಗಳಲ್ಲಿ ಹಿಂದಿಯ ಸ್ಥಾನ 3ನೆಯದು. लिपि अंदरेनु? जब मनुष्य ने भाषा का विकास करना आरंभ किया तब उसे ध्वनियों को निश्चित रूप देने की आवश्यकता अनुभव हुई. तब उसने ध्वनियों को चिन्हों के रूप देने आरंभ किए जो लिपि कहलाए. ಮನುಷ್ಯ ಭಾಷೆಯ ವಿಕಾಸದಲ್ಲಿ ತೊಡಗಿದ್ದಾಗ, ಅಂದರೆ ತಾನು ಆಡ್ತಿರ್ತಕ್ಕಂಥ ಅನೇಕ ಧ್ವನಿಗಳಿಗೆ ಯಾವುದಾದ್ರೂ ಒಂದು ರೂಪ ಕೊಡಬೇಕು ಅಂತ ಅವನು ಬಯಸಿದಾಗ, ಅದರ ಅವಶ್ಯಕತೆ ಅವನಿಗೆ ಬಿದ್ದಾಗ ಅವನು ಆ ಧ್ವನಿಗಳಿಗೆಲ್ಲ ಒಂದೊಂದು ಚಿಹ್ನೆಯನ್ನು ಕೊಡುತ್ತಾ ಹೋದನು. ಆ ಚಿಹ್ನೆಗಳೇ ಮುಂದೆ ಲಿಪಿ ಅಂತ ಕರೆಸ್ಕೊಂಡ್ವು. ಇದುವರೆಗೂ ನಾವು ಭಾಷೆ ಅಂದ್ರೇನು, ಭಾಷೆಯಲ್ಲಿ ಎಷ್ಟು ರೂಪಗಳಿವೆ, ಅಂದರೆ ಎಷ್ಟು ಪ್ರಕಾರಗಳಿವೆ, ಲಿಪಿ ಅಂದ್ರೇನು, ಮಾತೃಭಾಷೆ ಅಂದ್ರೇನು, ಬೋಲಿ ಆಡುಭಾಷೆ ಅಂದ್ರೇನು, ರಾಷ್ಟ್ರಭಾಷೆ ಅಂದ್ರೇನು, ಇವೆಲ್ಲವನ್ನು ತಿಳ್ಕೊಂಡ್ವಿ. ಈಗ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ವ್ಯಾಕರಣ. ವ್ಯಾಕರಣ ಎಂದರೇನು? व्याकरण वह शास्त्र है जिसके द्वारा किसी भाषा को शुद्ध बोलने, लिखने व पढ़ने के नियमों का ज्ञान होता है. ವ್ಯಾಕರಣ ಅಂದರೆ ಅದೊಂದು ಶಾಸ್ತ್ರ. ಅದರ ಮೂಲಕ ನಮಗೇನು ಸಿಗುತ್ತೆ ಅಂದರೆ, ಅದರಿಂದ ಯಾವುದೇ ಒಂದು ಭಾಷೆಯನ್ನು ಶುದ್ಧವಾಗಿ ಮಾತನಾಡುವುದು, ಬರೆಯುವುದು ಮತ್ತು ಓದುವುದರ ನಿಯಮಗಳನ್ನು ನಾವು ತಿಳಿದುಕೊಳ್ಳುತ್ತೇವೆ. ಒಂದು ಭಾಷೆಯನ್ನು ನಾವು ಪ್ರಯೋಗಿಸಬೇಕಾದರೆ ಯಾವ ನಿಯಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ನಾವು ಕಲಿತೀವಿ. ಅದನ್ನೇ ನಾವು ವ್ಯಾಕರಣ ಅಂತ ಕರಿತೀವಿ. ಈ ವ್ಯಾಕರಣದಲ್ಲಿ 3 ಅಂಗಗಳಿವೆ. ಹಿಂದಿ ವ್ಯಾಕರಣದಲ್ಲಿ 1ನೇದು ವರ್ಣ ವಿಚಾರ, 2ನೇದು ಶಬ್ದ ವಿಚಾರ, 3ನೇದು ವಾಕ್ಯ ವಿಚಾರ. ಅದರಲ್ಲಿ ನಾವು ಈಗ ಮೊದಲು ನೋಡಬೇಕಾಗಿರೋದು ವರ್ಣ ವಿಚಾರ, ಅಂದರೆ ವರ್ಣಮಾಲೆಯ ಪ್ರಭೇದ, ರಸ್ವಸ್ವರ, ದೀರ್ಘಸ್ವರ ಇತ್ಯಾದಿಗಳನ್ನೆಲ್ಲ ನಾವು ಅದರಲ್ಲಿ ನೋಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಹಿಂದಿ ವರ್ಣಮಾಲೆಯಲ್ಲಿ 2 ಭೇದಗಳಿವೆ, 2 ಪ್ರಕಾರಗಳು. ಹಿಂದಿ ವರ್ಣಮಾಲಾಕ್ಕೆ 2 ಭೇದ हैं, वो हैं ಸ್ವರ और ವ್ಯಂಜನ. ಸ್ವರ ಮತ್ತು ವ್ಯಂಜನಗಳು. ಆ ಸ್ವರಗಳಲ್ಲಿ 3 ಭೇದ हैं. ಸ್ವರಗಳಲ್ಲಿ ಮತ್ತೆ 3 ಪ್ರಕಾರಗಳು. ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಅದರಲ್ಲಿ ರಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರ. ರಸ್ವಸ್ವರ ಅಂದರೆ ಅ, ಇ, ಉ, ರಿ ಈ 4 ಅಕ್ಷರಗಳನ್ನು ರಸ್ವಸ್ವರ ಅಂತೀವಿ. ಅಂದರೆ ಕಡಿಮೆ ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ರಸ್ವಸ್ವರಗಳು. ಒಂದು ಕಣ್ಣರೆಪ್ಪೆಯನ್ನು ಒಂದು ಸರಿ ನಾವು ಹಿಂಗೆ ಬಡಿದಾಗ ಎಷ್ಟು ಸಮಯ ಬೇಕು ಅಷ್ಟೇ ಅ, ಇ, ಉ, ರಿ ಈ ರೀತಿ. ದೀರ್ಘಸ್ವರಗಳು ಆ, ಇ, ಉ, ಎ, ಐ, ಓ, ಔ. ರಸ್ವಸ್ವರಗಳ ಸಂಖ್ಯೆ 4, ದೀರ್ಘಸ್ವರಗಳ ಸಂಖ್ಯೆ 7. ಹಾಗಾದರೆ ಅಂ ಮತ್ತು ಅಹ ಇವೆರಡು ಅಕ್ಷರಗಳನ್ನು ನಾವು ಏನಂತ ಕರಿತೀವಿ? ಅವೆರಡನ್ನು ನಾವು ಹಿಂದಿಯಲ್ಲಿ ಅಯೋಗವಾಹ ಅಂತ ಕರಿತೀವಿ. ಅಯೋಗವಾಹಗಳು, ಕನ್ನಡದಲ್ಲಿ ಅದನ್ನು ಯೋಗವಾಹಗಳು ಅಂತ ಕರೀತಾರೆ, ಹಿಂದಿಯಲ್ಲಿ ಅಯೋಗವಾಹ. ಯಾಕಂದರೆ ಅದನ್ನು ಆ ಎನ್ನುವ ಅಕ್ಷರದ ಸಹಾಯದಿಂದಲೇ ನಾವು ಉಚ್ಚಾರಣೆ ಮಾಡ್ತೀವಿ, ಅಂ ಅಹ. ಆದ್ದರಿಂದ ಅದನ್ನು ಅಯೋಗವಾಹ ಅಂತ ಕರೆದಿದ್ದಾರೆ. ಅದರಲ್ಲಿ ಅಂ ಅನ್ನುವ ಅಕ್ಷರವನ್ನು ನಾವು ಅನುಸ್ವಾರ ಅಂತ ಕರಿತೀವಿ. ಅಹ ಎನ್ನುವ ಅಕ್ಷರವನ್ನು ವಿಸರ್ಗ ಅಂತ ಕರಿತೀವಿ. ಮೂಗಿನ ಸಹಾಯದಿಂದ ಈ ಅನುಸ್ವಾರವನ್ನು ನಾವು ಉಚ್ಚಾರಣೆ ಮಾಡ್ತೀವಿ. ಈ ವರ್ಣಮಾಲೆಯ ಪಂಚಮ ವರ್ಣಗಳು ಅಂತ ನಾವೇನು ಕರಿತೀವಿ ಅವೆಲ್ಲ ಅನುಸ್ವಾರಗಳು ಆಗಿರ್ತವೆ.